ಕೇಂದ್ರ ಸರ್ಕಾರವು ಶುಕ್ರವಾರ 19 ಕೆಜಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನು 993 ರೂಪಾಯಿಗಳಷ್ಟು ಏರಿಕೆ ಮಾಡಿದೆ. ಈ ಹೆಚ್ಚಳ ಇದುವರೆಗೆ ಮಾಡಲಾಗದ ಅತಿ ದೊಡ್ಡ ಏರಿಕೆ ಎಂದು ವಿರೋಧ ಪಕ್ಷಗಳು ಗರಂ ಆಗಿವೆ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆಯಿಂದಾಗಿ ಭಾರೀ ಏರಿಕೆ ಮಾಡಿರುವುದನ್ನು ಖಂಡಿಸಿ ಮಡಿಕೇರಿ ಬ್ಲಾಕ್ ಯುವ ಕಾಂಗ್ರೆಸ್ ವತಿಯಿಂದ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ನಡೆಯಿತು. ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯಿಂದಾಗಿ ಸಣ್ಣ ವ್ಯಾಪಾರಿಗಳು, ಹೋಟೆಲ್ ಉದ್ಯಮಿಗಳು ಹಾಗೂ ಸಾಮಾನ್ಯ ಜನರ ಮೇಲೆ ಮತ್ತೊಂದು ಭಾರಿ ಹೊರೆಯಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಭ್ರಷ್ಟ ಬಿಜೆಪಿ ಆಡಳಿತ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಆಡಳಿತ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಜೈ ಜೈ ಯೂತ್ ಕಾಂಗ್ರೆಸ್, ಜೈ ಜೈ ಯೂತ್ ಕಾಂಗ್ರೆಸ್. ನಿರಂತರ ಬೆಲೆ ಏರಿಕೆಯಿಂದ ಸಣ್ಣ ಉದ್ಯಮಗಳು ಸಂಕಷ್ಟಕ್ಕೆ ಸಿಲುಕಿದ್ದು ಸಾಮಾನ್ಯ ಜನರು ಪರದಾಡುವಂತಾಗಿದೆ. ಜೀವನ ಮತ್ತಷ್ಟು ಕಷ್ಟಕರವಾಗಿದೆ ಎಂದು ಪಕ್ಷದ ಪ್ರಮುಖರು ಹೇಳಿದರು. ಸರ್ಕಾರವು ಜನರ ಸಮಸ್ಯೆಗಳನ್ನು ನಿರ್ಲಕ್ಷಿಸುತ್ತಿದ್ದು ಬೆಲೆ ನಿಯಂತ್ರಣದಲ್ಲಿ ಸಂಪೂರ್ಣ ವಿಫಲವಾಗಿದೆ. ತಕ್ಷಣವೇ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಮಡಿಕೇರಿ ಯೂತ್ ಘಟಕದ ವತಿಯಿಂದ ಅದನ್ನು ಅವರು ಮಾಡಿದ ತಪ್ಪು. ಈ ಬೆಲೆ ಏರಿಕೆಯಿಂದ ಸಣ್ಣ ಪುಟ್ಟ ವ್ಯಾಪಾರಗಳು, ಹೋಟೆಲ್ ಮಾಲೀಕರುಗಳಿಗೆ ಮತ್ತು ಹಾಸ್ಟೆಲ್ಗಳಿಗೆ ಹೊರಗಡೆ ಪಾನಿಪುರಿ, ಗೋಬಿ ಇಂಥ ಮಾಡುವಂಥ ಮಿಡಲ್ ಕ್ಲಾಸ್ ಜನರಿಗೆ ಬಹಳ ತೊಂದರೆ ಆಗ್ತಾಯಿದೆ. ಇದನ್ನು ವಿರೋಧಿಸಿ ಮಾನ್ಯ ಜಿಲ್ಲಾಧಿಕಾರಿಗೆ ಒಂದು ಮನವಿ ಕೊಟ್ಟು ಮುಂದಿನ ದಿನಗಳಲ್ಲಿ ಇದನ್ನು ಆದಷ್ಟು ಬೇಗ LPG ಕಮರ್ಷಿಯಲ್ ಸಿಲಿಂಡರ್ ದರವನ್ನು ಕಮ್ಮಿ ಮಾಡಿಲ್ಲ ಆದರೆ ಒಂದು ಇದಕ್ಕಿಂತ ದೊಡ್ಡದಾಗಿ ಒಂದು ಉಗ್ರ ಹೋರಾಟವನ್ನು ಯೂತ್ ಕಾಂಗ್ರೆಸ್ ಕೈಗೊಳ್ಳಲಿದೆ ಎಂದು ಈ ದಿನ ಕವನ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಪ್ರತಿಭಟನೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿಯನ್ನು ನೀಡಲಾಗ್ತಿದೆ. ಈ ಒಂದು ಕೇಂದ್ರಾಡಳಿತ BJP ಸರ್ಕಾರವು ಮತ್ತೊಮ್ಮೆ ಪ್ರೂವ್ ಮಾಡಿದೆ ಬಡವರ ವಿರೋಧ ಪಕ್ಷ ಎಂದು. ಅದೇ ರೀತಿ ಈ ಒಂದು ಇವರ ಆಡಳಿತದಿಂದ ಪಾಪದ ಜನಗಳಿಗೆ, ಬಡವರಿಗೆ, ಹಿಂದುಳಿದ ವರ್ಗದವರಿಗೆ, ಹಾಗೆ ಸಣ್ಣ ಪುಟ್ಟ ವ್ಯಾಪಾರ ವಹಿವಾಟುಗಳು ಮಾಡಿಕೊಂಡು ರಸ್ತೆ ಬದಿಯಲ್ಲಿ ತಿಂಡಿ ತಿನಿಸು ಮಾಡ್ಕೊಂಡಿರುವಂಥ ನಮ್ಮ ಬಡ ಜನರುಗಳಿಗೆ ಮತ್ತೊಮ್ಮೆ ಅವರ ಹೊಟ್ಟೆಗೆ ಹೊಡೆದಿರ್ತಾರೆ ಅಂತ ಈ ಮೂಲಕ ಹೇಳಲು ಬಯಸ್ತಿದ್ದೇನೆ. ಕಮರ್ಷಿಯಲ್ ಸಿಲಿಂಡರ್ನ ಮೊದಲಾಗಿ ಇದು ಅವೈಲೇಬಲ್ ಅಂತೂ ಸರಿಯಾಗಿ ಸಿಗ್ತಾ ಇಲ್ಲ, ಯಾರಿಗೂ ತಲುಪ್ತಾ ಇಲ್ಲ. ಅದಾದರ ಮೇಲೂ ಕೂಡ ಈ ಒಂದು ಕೇಂದ್ರ ಸರ್ಕಾರ ಒಂದು ಬೆಲೆ ಹೆಚ್ಚಿಸಿ ಕೂಡ ಒಂದು ಬಡವರ ಮೇಲೆ ಧೋರಣೆ ಮಾಡಿದೆ, ಅವರ ಹೊಟ್ಟೆಗೆ ಹೊಡೆದಿದೆ ಅಂತ ಈ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ಈ ಒಂದು ನಿರ್ಧಾರದಿಂದ ಮಡಿಕೇರಿ ಬ್ಲಾಕ್ ಯುವ ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳದನ್ನು ಭ್ರಷ್ಟ ಬಿಜೆಪಿ ಆಡಳಿತ ಸರ್ಕಾರವು LPG ಸಿಲಿಂಡರಿಗೆ ಬೆಲೆ ಏರಿಕೆ ಮಾಡುವ ಮೂಲಕ ಇಡೀ ದೇಶದಲ್ಲಿ ಆ ಜನಗಳಿಗೆ, ಬಡ ಜನತೆಗೆ ಆರ್ಥಿಕವಾಗಿ ಕುಗ್ಗುವ ರೀತಿಯಲ್ಲಿ ಹೋಟೆಲ್ಗಳು ಹಾಗೂ ಕ್ಯಾಂಟೀನ್ಗಳು, ಇನ್ನಿತರ ಹಲವಾರು ಬಡ ಜನತೆಯ ಮೇಲೆ ಚೆಲ್ಲಾಟವಾಡುವಂತಹ ಒಂದು ಬೆಲೆ ಏರಿಕೆ ಮಾಡಿ ಆ ಕುಟುಂಬವನ್ನು ಉಪವಾಸಕ್ಕೆ ಇಡುವಂತಹ ಒಂದು ಸನ್ನಿವೇಶಕ್ಕೆ ಕಾಲಿಟ್ಟಿದೆ. ಈ ದಿನ ಜನಗಳು ತಿನ್ನಕ್ಕೂ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ದೇಶದಲ್ಲಿ ಇದೇ ರೀತಿ ಇನ್ನು ಮುಂದುವರೆದರೆ ಜೀವನ್ಮರಣದ ಇದರಲ್ಲಿ ಜನಗಳು ಹೋರಾಡಬೇಕಾಗುತ್ತದೆ. ಇನ್ನೂ ಆರ್ಥಿಕವಾಗಿ ಕುಗ್ಗಿದರೆ ಬಡ ಜನತೆ ಈ ದೇಶದಲ್ಲಿ ಕಾಣಲು ಸಾಧ್ಯವಾಗಲ್ಲ. ಆದ್ದರಿಂದ ಆದಷ್ಟು ಬೇಗ ಈ ಕೇಂದ್ರ ಸರ್ಕಾರವು ರಾಜೀನಾಮೆ ಕೊಟ್ಟು ಆಡಳಿತವನ್ನು ಮುಗಿಸಬೇಕು ಅಂತ ಹೇಳಿ ಯುವ ಕಾಂಗ್ರೆಸ್ ವತಿಯಿಂದ ನಾವು ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ನಿಮಗೆ ಅಧಿಕಾರ ನಡೆಸಲು ಆಗದೇ ಇದ್ದಲ್ಲಿ, ಬಡ ಜನತೆಯ ಜೀವನದಲ್ಲಿ ಚೆಲ್ಲಾಟವಾಡದೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಕೊಟ್ಟು ಬಡ ಜನತೆಗೆ ಬೇಕಾದಂತಹ ಎಲ್ಲ ಸವಲತ್ತುಗಳನ್ನು ನೀಡುವ ಹಾಗೆ ಇಡೀ ಕರ್ನಾಟಕದಲ್ಲಿ ದೇಶಕ್ಕೆ ಮಾದರಿಯಾಗಿದೆ. ಉಚಿತವಾಗಿ 5 ಗ್ಯಾರಂಟಿಗಳನ್ನು ಕೊಡುವ ಮೂಲಕ 3 ವರ್ಷ ನಾವು ಕಂಪ್ಲೀಟ್ ಮಾಡಿದ್ದೇವೆ. ಯಾವ ಬಡ ಜನತೆಯೂ ಇದುವರೆಗೂ ಕಷ್ಟವನ್ನು ಅನುಭವಿಸಿಲ್ಲ. ಇದೀಗ ಭಾರತ ದೇಶದಲ್ಲಿ ಕೇಂದ್ರ ಸರ್ಕಾರವು ಮಾಡುವಂತಹ ಪ್ರತಿದಿನವೂ ಬೆಲೆ ಏರಿಕೆ ಮಾಡಿ ಜನಗಳಿಗೆ ಕಷ್ಟ ಕೊಡ್ತಾ ಇದೆ. ಆದ್ದರಿಂದ ಈ ಒಂದು ಸರ್ಕಾರ ಹಿಟ್ಲರ್ ರಾಜ ಆಡಳಿತವನ್ನು ನಾವು ಖಡಾಖಂಡಿತವಾಗಿ ವಿರೋಧಿಸ್ತಾ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಆರ್ಥಿಕವಾಗಿ ಕುಗ್ಗದೆ ಯುವ ಕಾಂಗ್ರೆಸ್ ಹಾಗೂ ಮಹಿಳಾ ಕಾಂಗ್ರೆಸ್ ಇನ್ನಿತರ ಎಲ್ಲ ರೀತಿಯಲ್ಲೂ ಹೋರಾಟ ಮಾಡಿ ನಾವು ರೋಡಿಗೆ ಇಳಿಯಲಿದ್ದೇವೆ. ಈ ಒಂದು ಸರ್ಕಾರವನ್ನು ರಾಜೀನಾಮೆ ಕೊಡುವ ಮೂಲಕ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇಡೀ ದೇಶದ ಆರ್ಥಿಕತೆಯನ್ನು ನೀಗಿಸಲಿ. ನಾವು ಯುವ ಕಾಂಗ್ರೆಸ್ ಅಧ್ಯಕ್ಷ ಕವನ್ ಕೊತ್ತೋಳಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪ್ರಮುಖರಾದ ಲೀಲಾ ಶೇಷಮ್ಮ, ಮಿನಾಜ್ ಪ್ರವೀಣ್, ಪ್ರಕಾಶ್ ಆಚಾರ್ಯ, ರವಿ ಪಾಪು, ಮೈಸಿ ಕತ್ತಣೀರ, ಚೇತನ್, ಸಂಪತ್, ಮೋಹನ್, ರಾಹುಲ್ ಮಾರ್ಷಲ್ ಮತ್ತಿತರರು ಪಾಲ್ಗೊಂಡಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.